ವಸಂತನ ಓಡುದು ನೋಡಿ ಬಿಲ್ ಕೊಡ್ಲಿಕ್ಕೆ ಆಗ್ತದಂತ. ಭಾರಿ ಹುಷಾರು ಅವರು. ಹಾ ಹೌದೌದೌದು. ರಾಗಣ್ಣನ ತಲೆ ಬೋಳಿಸುವ ಕೆಲಸ ನಡೀತಾ ಉಂಟು ಇಲ್ಲಿ. ಎಂತ ಎಂತ ವಸಂತ ಎಂತ ವಿಷಯ ಹೇಳಿ. ಮತ್ತೆ ಹೌದು 5 ರೂಪಾಯಿ ಮುಖ ನೋಡುದ ನೀವು. ಎಷ್ಟು ಇಕ್ಕಟ್ಟು ಜಾಗ ನೋಡಿ. ಇಲ್ಲಿ ತಿರುಗಿಸ್ಲಿಕ್ಕೆ ಸಹ ಜಾಗ ಇಲ್ಲ, ಎಂಥದ್ದು ಸಹ ಇಲ್ಲ. ಇಲ್ಲಿ ಎದುರುಗಡೆ ಒಂದು ಅಂಗಡಿ ಉಂಟು, ಅಲ್ಲಿಗೆ ಹಾಕಬೇಕು ನೋಡಿ. ಒಂದು ರೋಡ್ ಅಂತ ಹೇಳುದು, ನಿಲ್ಲಿಸಲಿಕ್ಕೆ ಜಾಗ ಇರೋದಿಲ್ಲ. ಮಂಡೆ ಬಿಸಿ ಇಲ್ಲದಾಗೆ ನನಗೀಗ ಹುಡುಕುವ ಕೆಲಸ. ಇದನ್ನು ಗುಜಿರಿ ಅಂಗಡಿ, ನಿಮಗೆ ಗುಜಿರಿ ಅಂಗಡಿ ಹೇಗೆ ಗೊತ್ತು ಮಾರ್ರೆ? ಹೌದಾ, ಭಯಂಕರ. ಇದು 2ನೇ ಟರ್ನ್, 3ನೇ ಟರ್ನಲ್ಲಿ ಅಂತ ಹೇಳಿದ್ದಾರೆ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಕರೆಕ್ಟಾಗಿ 4 ಗಂಟೆಗೆ ವೇಣೂರು ಸಿಟಿ ರೀಚ್ ಆದ್ವಿ. ಈಗ ಇಲ್ಲಿಂದ ರೈಟ್ ತಗೊಳ್ಬೇಕು. ಈ ಕಡೆ ಹೋದರೆ ಮೂಡುಬಿದ್ರೆ ಸೇರ್ತದೆ. ಲೆಫ್ಟ್ ಹೋದರೆ ನಾವು ರೈಟ್ ತಗೊಂಡು ಸಿಟಿ ಒಳಗಡೆ ಹೋಗಿ ಬರಬೇಕು. ಇಲ್ಲಿ ಸಿಟಿ ಒಳಗಡೆ 2 ಅಂಗಡಿ ಇರೋದ್ರಿಂದ ಮತ್ತೊಂದು ಕೆಲಸ. ಟೈಮ್ ವೇಸ್ಟ್ ಆಗೋದಿದೆ. ಸಿಟಿ ಒಳಗಡೆ ಹೋಗ್ಲಿಕ್ಕೆ ಇರ್ತದೆ, ಮತ್ತು ಒಳಗೊಳಗಿನ ರೋಡಿಗೆ ಹೋದಾಗ ಈ ಥರ ಎಲ್ಲ ಆಗೋದು ನಮಗೆ ಸರ್ವೇ ಸಾಮಾನ್ಯ. ಈಗ ಇಲ್ಲಿ ಒಂದು ಅಂಗಡಿ ಉಂಟು, ಇಲ್ಲಿಗೆ ಹಾಕಿ ಒಳಗಿನ ರೋಡಲ್ಲಿ ಒಂದು ಅಂಗಡಿ ಉಂಟು, ಅಲ್ಲಿಗೆ ಹಾಕಬೇಕು. ಇಲ್ಲಿ ತಿರುಗಿಸ್ಲಿಕ್ಕೆ ಜಾಗ ಇಲ್ಲ, ಅದೇ ಒಂದು ಬೇಸರದ ಸಂಗತಿ. ಈಗ ಇಲ್ಲಿಗೆ ಒಂದು ಐಟಮ್ ಹಾಕಿ ಎದುರುಗಡೆ ಒಂದು ಐಟಮ್ ಹಾಕುವ. ಇಲ್ಲಿ ಯಾರಾದರೂ ಒಬ್ಬರು ನಿಲ್ಲಿ ಆಯಿತಾ? ಯಾರು ನಿಲ್ತೀರಾ ಇಲ್ಲಿ? ನಾವಲ್ಲಿ ಐಟಮ್ ಹಾಕಿ ಬರ್ತೇವೆ. ಹಾಂ ತಗೊಂಡು ತೆಗಿರಿ. ಒಂದು ಬ್ಯಾಗ್ ಬೊಂಬೈ ರವೆ ತೆಗೀರಿ. ಎಷ್ಟು ಇಕ್ಕಟ್ಟು ಜಾಗ ನೋಡಿ. ಇಲ್ಲಿ ತಿರುಗಿಸ್ಲಿಕ್ಕೆ ಸಹ ಜಾಗ ಇಲ್ಲ, ಎಂಥದ್ದು ಸಹ ಇಲ್ಲ. ಇಲ್ಲಿ ಎದುರುಗಡೆ ಒಂದು ಅಂಗಡಿ ಉಂಟು, ಅಲ್ಲಿಗೆ ಹಾಕಬೇಕು ನೋಡಿ. ಒಂದು ರೋಡ್ ಅಂತ ಹೇಳೋದು, ನಿಲ್ಲಿಸಲಿಕ್ಕೆ ಜಾಗ ಇರೋದಿಲ್ಲ. ಇಲ್ಲಿ ಈ ಥರ ಗಾಡಿ ಇಟ್ಟಲ್ಲ, ಇಲ್ಲಿ ಅಂಗಡಿ ಹಾಕ್ಲಿಕ್ಕೆ ಇರೋದು. ಆದರೆ ಕೂಡ ಬೈತಾರೆ, ಜನ ಬೈತಾರೆ ಈ ಥರ ಎಲ್ಲ ಆದರೆ. ಇದೇ ಅಂಗಡಿಗೆ ಹಾಕ್ಲಿಕ್ಕೆ ಇರೋದು. ಇಲ್ಲಿಂದ ಹಾಕಿ ಮತ್ತು ಇದೇ ರೋಡಲ್ಲಿ ಹೀಗೆ ರಿವರ್ಸ್ ತಗೊಂಡು ಎದುರು ಹೋಗಿ ಇಲ್ಲಿಂದ ರಿವರ್ಸ್ ಬಂದು ಮತ್ತೆ ಇದೇ ರೋಡಲ್ಲಿ ಹಿಂದ್ಗಡೆ ಹೋಗಬೇಕು ನಾವು. ವೇಣೂರಿಂದ ಬಿಟ್ಟವನು ಸೀದಾ ಈಗ ಗಾಂಧಿನಗರ ಬಂದು ರೀಚ್ ಆಗಿದ್ದೇನೆ. ತಲೆ ಉಂಟಲ್ಲ ಹಾಳಾಗಿ ಹೋಯ್ತು. ಒಂದು ಗಳಿಗೆಯಲ್ಲಿ, ಒಂದು 10 ನಿಮಿಷದಲ್ಲಿ ಯಾವ ಥರ ಹಾಳಾಗಿ ಹೋಗ್ತದೆ ಅಂತ ತಲೆ ಎಲ್ಲ. ಫಸ್ಟಿಗೆ ನಮಗೆ ಈ ಲೈನಿದ್ದು ಟೆನ್ಷನ್ ಇರ್ತದೆ. ಇದು ಗೊತ್ತಾಗೋದಿಲ್ಲ, ಈ ಅನ್ಲೋಡರ್ನವ್ರಿಗೆ ಸಹ ಗೊತ್ತಾಗೋದಿಲ್ಲ. ಈ ಡ್ರೈವರ್ ಆದವ ನನಗೆ ಒಂದೇದು ಈ ಸೊಂಟ ನೋವು ಇರೋದ್ರಿಂದ ಕುತ್ಕೊಳ್ಳಿಕ್ಕೆ ಸಹ ಆಗ್ತಾ ಇಲ್ಲ, ಎಂಥದ್ದಿಲ್ಲ, ಇರಿಟೇಷನ್ ಆಗ್ತಾ ಉಂಟು. ಗಾಡಿ ಡ್ರೈವ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ರಜೆ ಮಾಡ್ತಾ ಇದ್ದೆ, ಮತ್ತೆ ಡ್ರೈವರ್ ಸಿಗುವುದಿಲ್ಲ ಅಂತ ಮತ್ತೆ ಯಾಕೆ ಸುಮ್ಮನೆ ಅಂತೇಳಿ ಸೀದಾ ಬಂದೆ. ಇಲ್ಲಿ ಬಂದು ನೋಡಿದ್ರೆ ಲೈನಲ್ಲಿ ಮತ್ತೆ ಉಪದ್ರ. ಆ ಥರ ಈ ಥರ ಅದಾಕ್ಲಿಲ್ಲ ಇದಾಕ್ಲಿಲ್ಲ ಅಂತೇಳಿ. ಅದರೊಟ್ಟಿಗೆ ಈ ಟೈಮ್ ಪಿಕಪ್ ಮಾಡಬೇಕು. ಈಗ ಎಲ್ಲಿದ್ದೇನೆ ಅಂತ ಹೇಳಿ ಗಾಂಧಿನಗರದಲ್ಲಿದ್ದೇನೆ. ಇಲ್ಲಿಂದ ಮತ್ತೆ ಸಹ ಬಡ್ಯಾರ ಬೆಟ್ಟಕ್ಕೆ ಹೋಗಿ ಹೊಸಂಗಡಿ ಪಾಸ್ ಮಾಡಿಕೊಂಡು ಮೂಡುಬಿದ್ರೆ ತನಕ ಹೋಗಿ ಬರಬೇಕು. ಮಂಡೆ ಹಾಳಾಗಿ ಹೋಗ್ತದೆ. ಆರ್ಡ್ರ್ ತೆಗಿಯೋರೇನು ಆರ್ಡ್ರ್ ತೆಗಿತಾ ಇರ್ತಾರೆ. ಒಂದು ಗಳಿಗೆಯಲ್ಲಿ ಯಾವ ಥರ ಮೈಂಡೆಲ್ಲ ಅಪ್ಸೆಟ್ ಆಗಿ ಹೋಗ್ತದೆ ಅಂತ ಹೇಳಿದರೆ, ಈಗ ವೇಣೂರು ಬರುವಾಗ, ಈಗ ಇಲ್ಲಿಗೆ ಬರುವಾಗ 4 ಗಂಟೆ. ಈಗ 4 ಗಂಟೆಗೆ ಬಿಟ್ಟು ಅವನು ಮೂಡುಬಿದ್ರೆಲ್ಲ ರೀಚ್ ಮಾಡಿ ಅಲ್ಲೆಲ್ಲ ಖಾಲಿ ಮಾಡಿ ಮತ್ತೆ ಗುರುವಾಯಣಗೆರೆಯಲ್ಲಿ ಖಾಲಿ ಮಾಡಲಿಕ್ಕೆ ಉಂಟು. ಹೋಗುವಾಗ 7 ಗಂಟೆ 7:30 ಗಂಟೆ ಆಗ್ಬೋದು. ಮತ್ತೆ ಅಲ್ಲಿಂದ ಲೆಕ್ಕ ಮಾಡಿ ಬಿಡುವಾಗ 7:30 8 ಗಂಟೆ ಆಗ್ತದೆ. 8 ಗಂಟೆಗೆ ಮನೆಗೆ ಅಲ್ಲಿಂದ ಹೊರಟವನು ಮತ್ತೆ ಮನೆಗೆ ರೀಚ್ ಆಗುವಾಗ 9 ಗಂಟೆ. ಒಮ್ಮೊಮ್ಮೆ ಇಂಥ ಕೆಲಸವೇ ಬೇಡ ಅಂತ ಆಗ್ತದೆ. ಇಲ್ಲಿ ನೋಡಿ, ಇವರ ಮುಖ ಸಹ ಚಪ್ಪೆ ಆಗಿದೆ. ಎಂತ ವಸಂತಣ್ಣ, ಎಂತ 4 ಆಯ್ತಲ್ಲ ಗಂಟೆ, ಇನ್ನೆಂತ ಮಾಡುದು? ಇನ್ನು ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು? ಇನ್ನು ಮೂಡಿದ್ರೆ 3 ಅಂಗಡಿ ಇಲ್ಲ. ಇನ್ನು ಮೂಡುಬಿದ್ರೆಯಲ್ಲಿ 3 ಅಂಗಡಿ ಇರೋದು. ಇಲ್ಲಿ 4 ಅಂಗಡಿ ಇಲ್ಲ, 4 ಅಂಗಡಿ 7. ಮತ್ತೆ ಗುರುವಾಯಣಗೆರೆಯಲ್ಲಿ ಒಂದು. ಇನ್ನು ಗಂಟೆ ಎಲ್ಲ ಮಾಡ್ತಾನೆ. ಯಾರು? ಶಿವಗಿರಿ. ಬಡ್ಯಾರ ಬೆಟ್ಟ ಪಾಸ್ ಮಾಡಿಕೊಂಡು ಈಗ ಹೊಸ ಅಂಗಡಿ ರೀಚ್ ಆಗ್ತಾ ಬಂದ್ವಿ. ಈಗ ಇಲ್ಲೊಂದು ಅಂಗಡಿ ಉಂಟು. ಇಲ್ಲಿಂದ ಆದ್ಮೇಲೆ ಹೊಸ ಅಂಗಡಿಯ ಹುಡುಕಾಟ ಶುರುವಾಗ್ತದೆ ನಮಗೆ. ಗೊತ್ತಿದ್ದ ಅಂಗಡಿಗೆ ಆದರೆ ರಪ 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 ಐಟಮ್ ಇಳಿಸ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಈ ಗೊತ್ತಿಲ್ಲದ ಅಂಗಡಿಯನ್ನು ಹುಡುಕೊಂಡು ಹೋಗುವಾಗ ಮಂಡೆ ಬಿಸಿ. ಅದಕ್ಕೋಸ್ಕರ ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಚಹಾ ಕುಡಿದು ಹೋಗುವ ಅಂತ ರಾಗಣ್ಣನ ಸ್ಪಾನ್ಸರ್ ಉಂಟಂತೆ. ಅದಕ್ಕೋಸ್ಕರ ಇಲ್ಲಿ ಒಂದು ಗ್ಲಾಸ್ ಚಹಾ ಕುಡ್ಕೊಂಡು ಹೋಗುವ. ಮೊದಲು ಐಟಮ್ ಹಾಕುವ, ಆದಮೇಲೆ ಚಹಾ ಕುಡಿಯುವ. ಅದೇ ಅಂಗಡಿಗೆ ಬ್ರಾಹ್ಮರಿ ಮಾರ್ಟ್ ಅಂತ ಉಂಟಲ್ಲ, ಅದೇ ಅಂಗಡಿಗೆ ಐಟಮ್ ಹಾಕ್ಲಿಕ್ಕೆ ಇರೋದು. ಅದರ ಓನರ್ ಕೂಡ ಅಲ್ಲೇ ಇದ್ದಾರೆ ನೋಡಿ. ಸರ್, ಇಲ್ಲಿ ಐಟಮ್ ಹಾಕಿ ಹಿಂದ್ಗಡೆ ಚಹಾ ಕುಡಿದು ಇಲ್ಲಿಂದ ಮುಂದುವರಿಸುವ ನಾವು. ಧರ್ಮಕ್ಕೆ ಚಹಾ ಕುಡಿಯುವ ಖುಷಿ ಅಂತ ಒಂದು ಖುಷಿ ಅಲ್ಲ. ಧರ್ಮಕ್ಕೆ ಚಹಾ ಧರ್ಮದ ಚಹಾ ಕುಡಿಲಿಕ್ಕೆ ರಾಗಣ್ಣ ಯಾವ ಥರ ಕೂತಿದ್ದಾರೆ ನೋಡಿ. ಕೈ ಕಾಲೆಲ್ಲ ಅಗಲ ಮಾಡಿ ಇಟ್ಟು
ನಿಮ್ಮದೆಂತ ರಾಗಣ್ಣ ಹುಡುಗಲ್ಲ ಆ, ಧರ್ಮಕ್ಕೆ ಕೊಡುವಾಗ ಬಿಡ್ಲಿಕ್ಕಿಲ್ಲ ಅಲ್ಲ ಯಾರನ್ನು ಕೊಡುದಿಲ್ಲ ಬರುವಾಗ ನನ್ನ ಲೆಕ್ಕ ಹೋದಾಗ ನನ್ನ ಲೆಕ್ಕದಲ್ಲಿ ಪಾಪ ರಾಗಣ್ಣ ತೆಗೆದು ಬರ್ತಾ ಇದ್ದ ಒಂದೊಂದು ದಿವಸ ಒಬ್ಬೊಬ್ಬರ ಪಾರ್ಟಿ ಅಲ್ಲ. ಹಾಂ ಆ ಲೆಕ್ಕದಲ್ಲಿ ಇವತ್ತು ನೀವು ಗಡಿ ಆಗುತ್ತೆ. ಮೊನ್ನೆ ಎಂತ ನಿಮಗೆ ಎಂತ ಜ್ಯೂಸ್ ಎಲ್ಲ ತೆಗೆದುಕೊಂಡಿಲ್ವಾ? ಹುಚ್ಚಿ ನೀವೆಲ್ಲ 10 ರೂಪಾಯಿ ತೆಗೆದುಕೊಡೋದು, ನಾವೆಲ್ಲ 20 ರೂಪಾಯಿ ತೆಗೆದುಕೊಡೋದು. ಫಲಾಮೃತ ಅಂತ ಇಂಥದ್ದು. ಒಂದು ಸರಿ ಫಲಾಮೃತ ನಿನ್ನೆ ನಾನು ಫಲಾಮೃತ ಮೊನ್ನೆ ಚಾ ಒಟ್ಟಿ ಅದಕ್ಕಿಂತ ಮುಂಚೆ ಇದು ಎಂತ ರೋಲ್ ತಗೊಂಡು ಹೋಗ್ಲಿ, 2 ರೋಲ್ ಅಲ್ಲ, 1 ರೋಲು 1 ಸಮೋಸ 50 ರೂಪಾಯಿ. ಬರುವಾರದಲ್ಲಿ ನಿಮ್ಮ ಲೆಕ್ಕದಲ್ಲಿ ಬರುವಾರದಲ್ಲಿ ಎಂತ ಮರ ನನಗೆ ಸಾಯಿಸ್ತೀರಾ ನೀವು? ಯಾಕೆ? ಶುಕ್ರವಾರದ ಲೈನಲ್ಲಿ ನಾನು ಕೊಡುದಿಲ್ವಾ ನಿಮಗೆ? ನಿನ್ನೆ ಎಲ್ಲಿ ಕೊಟ್ಟಿದ್ದೀನಿ? ನಿನ್ನೆ ಕೊಡ್ಲಿಲ್ಲ, ಹೋದ ವಾರ ಕೊಟ್ಟಿದ್ದೆ, ಕೊಡ್ಲಿಲ್ವಾ? ಮತ್ತೆ ಹೋದ ವಾರ ಇದು ಕೊಡ್ಲಿಲ್ವಾ ಫಲಾಮೃತ? ಹೌದು, ಯಾವ ಲೈನಲ್ಲಿ? ಗುರುವಾರ ಲೈನಲ್ಲಿ. ಈ ವ್ಯಕ್ತಿ ಒಂದು 3 ಚಹಾ ಕೊಡ್ತಾರೆ ನಮಗೆ ಅಲ್ಲಿಗೆ ಸರಿ ಮಾಡಲಿಕ್ಕೆ. ರಾಗಣ್ಣನ ತಲೆ ಬೋಳಿಸುವ ಕೆಲಸ ನಡೀತಾ ಉಂಟು ಇಲ್ಲಿ. ಎಂತ ಸಂತಾನ, ಎಂತ ವಿಷಯ ಹೇಳಿ. ಅವರಲ್ಲಿ ಖಾಲಿ ಅಂಬಡ 10 ರೂಪಾಯಿ, ವಡಪಾವ್ 15, ವಡಪಾವ್ ಅಂತ ಆಗ್ಬೋದು ಅಂತ. ಮತ್ತೆ ಆದರೆ 5 ರೂಪಾಯಿ ಅಂತ ಹೌದು, 5 ರೂಪಾಯಿ ಮುಖ ನೋಡುದಾ ನೀವು? ಜನ ಬೇಕಾ? ನಾವು ಇನ್ನು ಇಬ್ಬರು ಮುತ್ತಿನಂತ ಜನ ಬೇಕಾ ಅಥವಾ ಇದು ಬೇಕಾ? 5 ರೂಪಾಯಿ ಬೇಕಾ ನಿಮಗೆ? ಚಾ ಬಂತು, ವಡಪಾವ್ ಬಂತು, ಚಾ ಬಂತು. ವಡಪಾವ್ದಿಂದ ಹೇಗೆ ಅಂತ ತೋರಿಸಿ 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 ತೋರಿಸಿ. ರಾಗಣ್ಣ ವಡಪಾವ್ ಹೇಗಿತ್ತು? ಹೇಗಿತ್ತು? ಒಳ್ಳೆ ಆಯ್ತಾ? ಚಾ ಎಲ್ಲ ಕುಡ್ಕೊಂಡು ವಡಪಾವ್ ಎಲ್ಲ ತಿನ್ಕೊಂಡು ಈಗ ಹೋಗ್ತಾ ಇರೋದು. ಹೊಟ್ಟೆಯನ್ನೆಲ್ಲ ಗಟ್ಟಿ ಮಾಡಿ ಹೋಗ್ತಾ ಇದ್ದೇವೆ. ರಾಗಣ್ಣ ಅಲ್ಲಿ ಬಿಲ್ ಕೊಡಲಿಕ್ಕೆ ಹೋಗಿದ್ದಾರೆ. ವಸಂತನ ಓಡುದು ನೋಡಿ, ಬಿಲ್ ಕೊಡ್ಲಿಕ್ಕೆ ಆಗ್ತದಂತ. ಭಾರಿ ಹುಷಾರು ಅವರು. ಹಾಂ, ಹೌದೌದೌದು. ಈಗ ನಮ್ಮ ಗಾಡಿಯನ್ನು ಇಲ್ಲಿಟ್ಟಿದ್ದೆ. ಈಗ ಇದೇ ರೋಡಲ್ಲಿ ಮೂಡುಬಿದ್ರೆಗೆ ಹೋಗಿ ಮತ್ತೆ ಇದೇ ರೂಟಲ್ಲಿ ನಮಗೆ ಬೆಳ್ತಂಗಡಿಗೆ ಹೋಗಬೇಕು. ಇನ್ನೂ ಸಹ ಟೈಮ್ ಇಲ್ಲ. ಎಂತ ಮಾಡೋದು, ಹೇಗೆ ಟೈಮ್ ಪಿಕಪ್ ಮಾಡೋದು ಅಂತ ಗೊತ್ತಾಗೋದಿಲ್ಲ. ಬನ್ನಿ ಹೋಗುವ ಇಲ್ಲಿಂದ. ಇಲ್ಲಿಂದ ಫಸ್ಟಿಗೆ ಹೊರಡುವ. ರಾಗಣ್ಣ ಇನ್ನೂ ಕೂಡ ಬರಲಿಲ್ಲ. ಎಲ್ಲಿಯೋ ಬೆಂಕಿ ಬಿದ್ದಿದೆ. ಫೈರ್ ಸರ್ವಿಸ್ ಹೋಗ್ತಾ ಉಂಟು. ಎಂತ ಅದು ಹೋಗೋದೆಲ್ಲ ಅಲ್ಲಿ ಇದಾಗ್ತದೆ, ಉರಿತದೆ. ಅದು ಹೋಗೋದಷ್ಟು ಸ್ಪೀಡ್. ಅದು ಸೈರನ್ ಮಾತ್ರ ಮಾರೆ, ಕೊಯ್ಯ 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 ಹೋಗುದು ಮೆಲ್ಲ. ಅದೇ ಲೋಡ್ ಗಾಡಿ ಅಲ್ಲ, ಹೋಗ್ಲಿಕ್ಕೆ ಆಗುದಿಲ್ಲ. ನೀರಲ್ಲ ಅಲಜಾಡ್ತಲ್ಲ. ಈಗ ಒಮ್ಮೊಮ್ಮೆ ರಾಗಣ್ಣ ನೋಡಿ ಲೋಡ್ ಆಗಿ ಹೋಗ್ತಾರೆ. ಎಲ್ಲಿಂದ ಹೊರಡುವ ಸ್ವಲ್ಪ ಹೊಡ್ಕೊಂಡು ಸೀದಾ. ಆಯ್ತಾ? ಮೂಡುಬಿದ್ರೆಯ ಪುರಸಭೆಗೆ ಸ್ವಾಗತ ಸುಸ್ವಾಗತ. ಇಲ್ಲಿಂದ ಮೂಡುಬಿದ್ರೆ ಪುರಸಭೆ ಸ್ಟಾರ್ಟ್ ಆಗ್ತದೆ. ಅದಕ್ಕಿಂತ ಮುಂಚೆ ಇಲ್ಲಿ ಎಲ್ಲಿಯೋ ಒಂದು ಅಂಗಡಿ ಉಂಟು ಮಾರ, ಹೊಸ ಅಂಗಡಿ. ಅದನ್ನು ಹುಡುಕ್ತಾ ಇದ್ದೇವೆ. ಇವರು ಹುಡುಕೋದಿಲ್ಲ, ಇವರು ಆರಾಮದಲ್ಲಿ ಕೂತದ್ದು ನೋಡಿ, ಮಂಡೆ ಬಿಸಿಲ್ಲದಾಗೆ. ನನಗೀಗ ಹುಡುಕೋ ಕೆಲಸ. ಇದನ್ನು ಗುಜಿರಿ ಅಂಗಡಿ, ನಿಮಗೆ ಗುಜಿರಿ ಅಂಗಡಿ ಹೇಗೆ ಗೊತ್ತು ಮಾರ್ರೆ? ಹೌದಾ? ಭಯಂಕರ. ಇದು 2ನೇ ಟರ್ನ್, 3ನೇ ಟರ್ನಲ್ಲಿ ಅಂತ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಟೆನ್ಷನ್ ಆಗ್ತದೆ ಈ ಥರ ಎಲ್ಲ ಇದ್ದರೆ. ಒಂದು ಟೈಮ್ ಇಲ್ಲ. ಇನ್ನೊಂದು ಈ ಹೊಸ ಹೊಸ ಅಂಗಡಿ ಹುಡುಕೋದು, ಚಹಾ ಕುಡ್ದದೆಲ್ಲ ಕರಗಿ ಹೋಯ್ತು ನನಗೆ. ಇಲ್ಲಿಂದ ಮತ್ತೆ ಬೆದ್ರಾಗೆ ಹೋಗ್ಬೇಕು ಮಾರ. ಬೆದ್ರಕ್ಕೆ ನೀವು ಬೆದ್ರ ಹೇಳಿದಾರಲ್ಲ ಮೊನ್ನೆ, ಬೆದ್ರ ಅಂತ ಯಾಕೆ ಹೇಳುದು ಗೊತ್ತುಂಟಾ? ತುಳುವಲ್ಲಿ ಬೆದ್ರ ಅಂತ ಹೇಳುದಂತೆ, ಕನ್ನಡದಲ್ಲಿ ಮೂಡಬಿದ್ರೆ ಅಂತ ಹೇಳುದಂತೆ. ಇಲ್ಲಿ ವೈಷ್ಣವಿ ವೈಷ್ಣವಿ ವೈಷ್ಣವಿ. ಎಲ್ಲಿ ವೈಷ್ಣವಿ? ಇದೆ ಇದೆ, ಸಿಕ್ಕಿತು 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 ಸಿಕ್ಕಿತು. ಹಾಂ, ಇಲ್ಲಿ ಇದೇ ಅಂಗಡಿಗೆ ಹಾಕ್ಬೇಕಿರೋದು ನಾವು.
ಬನ್ನಿ ಹೋಗುವ, ಐಟಮ್ ಹಾಕಿ ಹೋಗುವ. ಇದು ಮುಗಿಯದ ನೆನಪು ವಿರಹಗಳೇ